ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ಬ್ಲಡ್ ಫ್ರೈ ಮಾಡೋಣ, ಹೇಗೆ ಅಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಇದು. ಬ್ಲಡ್ ಇಲ್ಲದಿರೋರಿಗೆಲ್ಲ ಇದು ಇಮ್ಯುನಿಟಿ ಪವರ್ ಕೊಡುತ್ತೆ. ಈಗ ಒಂದು ಒಲೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಆಯಿಲ್ ಹಾಕಿದ್ದೀನಿ ನೋಡಿ. ತುಂಬ ಈಸಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಅದಕ್ಕೆ ಕಟ್ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಸಿಮೆಣ್ಸಿಕಾಯಿ ಹಾಕೋಬೋದು, ಇಲ್ಲ ಒಣಮೆಣ್ಸಿಕಾಯಿ ಹಾಕೋಬೋದು. ನಾನು ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ. ಈಗ ಕಟ್ ಮಾಡಿಟ್ಟಿರೋ ಈರುಳ್ಳಿ ಸೇರಿಸ್ಕೊಳ್ಳೋಣ. ಅದಕ್ಕೆ ತುಂಬ ಕಡಿಮೆ ಸಾಮಾನುಗಳಿಂದ ಮಾಡೋದು ಇದನ್ನು ನೋಡಿ. ಕರಿಬೇವನ್ನು ಕೂಡ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು. ಇದು ಫ್ರೈ ಆಗ್ತಾಯಿರಲಿ. ಇವಾಗ ನಾವು ಇದಕ್ಕೆ ನೋಡಿ ಬ್ಲಡ್ಡನ್ನ ನಾವು ಫಸ್ಟೇ ಅದನ್ನು ನೀರಲ್ಲಿ ಹಾಕಿ ನಾನು ಅದನ್ನು ಚೆನ್ನಾಗಿ ನೀರು ಹಾಕಿ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನೇ ಕೂಡ ನಾವು ಅದನ್ನು ಕಟ್ ಮಾಡಿ ಇಟ್ಕೊಂಡು ಇವಾಗ ಅದನ್ನು ಸೇರಿಸ್ಕೊಂಡು ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಈಸಿ ಇದೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ನಾನ್ ವೆಜ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಈಗ ಅದಕ್ಕೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ನಾವು ಫಸ್ಟೇ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದು ತುಂಬ ಈಸಿ ಆಗುತ್ತೆ. ಬರೀ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಫ್ರೈ ಮಾಡಿ ಹಾಕೋದಷ್ಟೇ. ತುಂಬ ಈಸಿ, ಬೇಗನೂ ಆಗುತ್ತೆ. ಬ್ಲಡ್ಡು ಇಲ್ಲದಿರೋರಿಗೆಲ್ಲ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚುತ್ತೆ. ಹಾಗಾಗಿ ತಾವು ಕೂಡ ಮನೇಲಿ ಮಾಡ್ತಾನೆ ಇರಿ ಇದನ್ನು. ಮಕ್ಕಳಲ್ಲೆಲ್ಲ ಜಾಸ್ತಿ ಅನಿಮಿಯತೆ ಇದ್ದರೆ ಇದು ಒಳ್ಳೆಯದಾಗುತ್ತೆ, ಬ್ಲಡ್ ಸೇರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಸೂಪರಾಗಿದೆ ನೋಡಿ. ನೋಡ್ತಾ ಇದ್ದರೆ ಹಾಗೆ ಬಾಯಲ್ಲಿ ನೀರು ಬರ್ತಿದೆ. ಈಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ಸೂಪರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.